ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ 15 ಮುಖ್ಯವಾದ ಪ್ರಶ್ನೋತ್ತರಗಳನ್ನು ವಿವರಿಸಲಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ನರ್ಮದಾ ಮತ್ತು ತಪತಿ ನದಿಗಳು ಸೇರುವುದು ಎಲ್ಲಿ? ಆಪ್ಷನ್ಸ್: ಎ ಅರಬ್ಬಿ ಸಮುದ್ರ, ಬಿ ಬಂಗಾಳ ಕೊಲ್ಲಿ, ಸಿ ಹಿಂದೂ ಮಹಾಸಾಗರ, ಡಿ ಪೆಸಿಫಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಎ ಅರಬ್ಬಿ ಸಮುದ್ರ. ಎರಡನೆಯ ಪ್ರಶ್ನೆ, ಸಾರ್ವಜನಿಕ ಹಿತಾಸಕ್ತಿ ವಿವಾದ ಎಂಬ ತತ್ವವು ಮೂಲತಃ ಯಾವ ದೇಶದಿಂದ ಬಂದದ್ದು? ಆಪ್ಷನ್ ಎ ಅಮೆರಿಕಾದಿಂದ, ಆಪ್ಷನ್ ಬಿ ಆಸ್ಟ್ರೇಲಿಯಾದಿಂದ, ಆಪ್ಷನ್ ಸಿ ಇಂಗ್ಲೆಂಡಿನಿಂದ, ಆಪ್ಷನ್ ಡಿ ಕೆನಡಾದಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡಿನಿಂದ ಬಂದಿದೆ. ಮೂರನೆಯ ಪ್ರಶ್ನೆ, ಮೈ ಇಂಡಿಯನ್ ಇಯರ್ಸ್ ಎಂಬುದು ಯಾರ ಆತ್ಮಕಥೆಯಾಗಿದೆ? ಆಪ್ಷನ್ ಎ ಲಾರ್ಡ್ ರಿಪ್ಪನ್, ಆಪ್ಷನ್ ಬಿ ಲಾರ್ಡ್ ಹಾರ್ಡಿಂಗ್, ಆಪ್ಷನ್ ಸಿ ಲಾರ್ಡ್ ಮಿಂಟೋ, ಆಪ್ಷನ್ ಡಿ ಲಾರ್ಡ್ ಡಿಫರಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಹಾರ್ಡಿಂಗ್ ಇವರ ಆತ್ಮಕಥೆಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 1947, ಆಪ್ಷನ್ ಬಿ 1927, ಆಪ್ಷನ್ ಸಿ 1939, ಆಪ್ಷನ್ ಡಿ 1935. ಸರಿಯಾದ ಉತ್ತರ ಆಪ್ಷನ್ ಡಿ 1935ರಲ್ಲಿ ಸ್ಥಾಪನೆಯಾಯಿತು. ಐದನೆಯ ಪ್ರಶ್ನೆ, ಹಸಿರು ಕ್ರಾಂತಿಗೆ ವಿಶೇಷ ಕೊಡುಗೆ ನೀಡಿದ ಕೃಷಿ ವಿಜ್ಞಾನಿ ಯಾರು? ಆಪ್ಷನ್ ಎ ಡಾಕ್ಟರ್ ಸಿ ಎನ್ ರಾವ್, ಆಪ್ಷನ್ ಬಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್, ಆಪ್ಷನ್ ಸಿ ಡಾಕ್ಟರ್ ವಿ ಕಾಮತ್, ಆಪ್ಷನ್ ಡಿ ಡಾಕ್ಟರ್ ಎಂ ಎನ್ ಪೈ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಹಸಿರು ಕ್ರಾಂತಿಗೆ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಜ್ಯಪಾಲ, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಉಪರಾಷ್ಟ್ರಪತಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಏಳನೆಯ ಪ್ರಶ್ನೆ, ಸಾರ್ಕ್ ಸಂಸ್ಥೆಯ ಕೇಂದ್ರ ಇರುವುದು ಎಲ್ಲಿ? ಆಪ್ಷನ್ ಎ ಕಠ್ಮಂಡು, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಢಾಕಾ, ಆಪ್ಷನ್ ಡಿ ಲಾಹೋರ್. ಸರಿಯಾದ ಉತ್ತರ ಆಪ್ಷನ್ ಎ ಕಠ್ಮಂಡು. ಎಂಟನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವುದು ಎಲ್ಲಿ? ಆಪ್ಷನ್ ಎ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಬಿ ನೆದರ್ಲ್ಯಾಂಡ್, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ನೆದರ್ಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸ್ಥಾಪನೆಯಾಗಿದೆ. ಒಂಬತ್ತನೆಯ ಪ್ರಶ್ನೆ, ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಆಪ್ಷನ್ ಎ 1947, ಆಪ್ಷನ್ ಬಿ 1960, ಆಪ್ಷನ್ ಸಿ 1935, ಆಪ್ಷನ್ ಡಿ 1945. ಸರಿಯಾದ ಉತ್ತರ ಆಪ್ಷನ್ ಡಿ 1945ರಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು. ಹತ್ತನೆಯ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಬಗ್ಗೆ ಪ್ರಥಮವಾಗಿ ತಿಳುವಳಿಕೆ ನೀಡಿದವರು ಯಾರು? ಆಪ್ಷನ್ ಎ ಮೌಲ್ವಿ ಅಹಮದ್ ಶಾ, ಆಪ್ಷನ್ ಬಿ ಮೆಗಸ್ತನಿಸ್, ಆಪ್ಷನ್ ಸಿ ಜಾನ್ ಮಾರ್ಷಲ್, ಆಪ್ಷನ್ ಡಿ ಜಾನ್ ಆಸ್ಟಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್ ಮಾರ್ಷಲ್.
11ನೇ ಪ್ರಶ್ನೆ, 1ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಆಪ್ಷನ್ ಎ ಕ್ರಿಸ್ತಶಕ 1766-67, ಆಪ್ಷನ್ ಬಿ 1767-69, ಆಪ್ಷನ್ ಸಿ ಕ್ರಿಸ್ತಶಕ 1777-78, ಆಪ್ಷನ್ ಡಿ ಕ್ರಿಸ್ತಶಕ 1780-84. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಸ್ತಶಕ 1767-1769 ನಡೆಯಿತು. 12ನೇ ಪ್ರಶ್ನೆ, ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳ ಸೇರುವಿಕೆಯಿಂದ ಉಂಟಾಗುವುದು ಯಾವುದು? ಆಪ್ಷನ್ ಎ ಉಪಗ್ರಹ, ಆಪ್ಷನ್ ಬಿ ಗ್ಯಾಲಕ್ಸಿಗಳು, ಆಪ್ಷನ್ ಸಿ ನಕ್ಷತ್ರಗಳು, ಆಪ್ಷನ್ ಡಿ ಆಕಾಶಗಂಗೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ನಕ್ಷತ್ರಗಳು ಉಂಟಾಗುತ್ತವೆ. 13ನೇ ಪ್ರಶ್ನೆ, ಫೆಡರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ವಾಲಿಬಾಲ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಬಾಸ್ಕೆಟ್ಬಾಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಫುಟ್ಬಾಲ್. 14ನೆಯ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಆಪ್ಷನ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ಬಿ ಕಿರಣ್ ಬೇಡಿ, ಆಪ್ಷನ್ ಸಿ ಸುಚೇತಾ ಕೃಪಲಾನಿ, ಆಪ್ಷನ್ ಡಿ ವಿಜಯಲಕ್ಷ್ಮಿ ಪಂಡಿತ್. ಸರಿಯಾದ ಉತ್ತರ ಆಪ್ಷನ್ ಎ ಸರೋಜಿನಿ ನಾಯ್ಡು. 15ನೇ ಪ್ರಶ್ನೆ, ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಆಪ್ಷನ್ ಎ ಸಿಟ್ರಸ್ ಆಮ್ಲ, ಆಪ್ಷನ್ ಬಿ ಟಾನಿಕ್ ಆಮ್ಲ, ಆಪ್ಷನ್ ಸಿ ಅಸಿಟಿಕ್ ಆಮ್ಲ, ಆಪ್ಷನ್ ಡಿ ಟಾರ್ಟರಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಟಾರ್ಟರಿಕ್ ಆಮ್ಲ.